ನಾನು ಹಿಂದೂ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಶತ್ರುನಾಶಕಂ ಸ್ತೋತ್ರಂ ಜ್ಞಾನ ವಿಜ್ಞಾನದಾಯಕಂ ಸರ್ವಪಾಪಂಶ ಹಿಮ್ಯಾತೆ ದತ್ತಾತ್ರೇಯ ನಮೋಸ್ತುತೆ. ಅಧ್ಯಾಯ 50. ಶ್ರೀ ಗಣೇಶಾಯ ನಮಃ. ಶ್ರೀಪಾದ ಶ್ರೀವಲ್ಲಭಯತಿಗಳು ರಜಕನಿಗೆ ರಾಜ್ಯಪದ ಕೊಟ್ಟ ಮೇಲೆ ಆತನು ಮೈದುರ ಅಂದರೆ ಈಗಿನ ಬೀದರ್ ನಗರದಲ್ಲಿ ಮೆಂಚ ಕುಲದಲ್ಲಿ ಅಂದರೆ ಮುಸಲ್ಮಾನ ಆಗಿ ರಾಜಕುಲದಲ್ಲಿ ಜನ್ಮ ತಾಳಿ ಅರಸನಾಗಿ ಆನಂದದಿಂದ ಇದ್ದ. ಪೂರ್ವಜನ್ಮ ಸಂಸ್ಕಾರದಿಂದ ಆತ ಬ್ರಾಹ್ಮಣರಲ್ಲಿ ಅತ್ಯಂತ ಭಕ್ತಿಯುಳ್ಳವನಾಗಿದ್ದ. ಎಷ್ಟೋ ಮುಸಲ್ಮಾನ ಕಾಜಿಗಳು ಆತನಿಗೆ, ರಾಜ, ನೀನು ಮುಸಲ್ಮಾನ ಇದ್ದು ಹಿಂದೂಗಳನ್ನು ಯಾಕೆ ಗೌರವ ಮಾಡ್ತೀಯಾ? ಯೋಗ್ಯವಲ್ಲ. ಮೂರ್ತಿ ಪೂಜಕರನ್ನು ವಂದಿಸುವುದರಿಂದ ನಮ್ಮ ಧರ್ಮ ಹಾನಿಯಾಗುತ್ತದೆ. ಹಿಂದೂಗಳು ಕಲ್ಲು, ಕಟ್ಟಿಗೆ, ಆಕಳು, ಪೃಥ್ವಿ, ಚಂದ್ರ, ಸೂರ್ಯ, ಅಗ್ನಿ ಮುಂತಾದ ಎಲ್ಲ ಪದಾರ್ಥಗಳಿಗೆ ದೇವರು ಅಂತ ಸಂಬೋಧಿಸ್ತಾರೆ ಅಂತ ಅವರು ಅವನಿಗೆ ಉಪದೇಶ ಮಾಡಿದ್ರು. ಆಗ ಅರಸನು ಅವರನ್ನು ಕುರಿತು, ಅಣು ತೃಣ ಕಾಷ್ಟಗಳಲ್ಲಿ ಸಹ ಪರಮೇಶ್ವರ ಪೂರ್ಣವಾಗಿ ತುಂಬಿರುತ್ತಾನೆ. ಜನರು ಬೇರೆ ಬೇರೆಯಾಗಿ ಪೂಜೆ ಮಾಡ್ತಾರೆ. ಒಂದು ಮಣ್ಣಿನಿಂದ ನಾನಾ ಪ್ರಕಾರದ ಗಡಿಗಳನ್ನು ಮಾಡುವಂತೆ ದೇಹಗಳು ನಾನಾ ಪ್ರಕಾರವಾಗಿ ಭಿನ್ನವಾಗಿರುವವು. ದೇವರು ಒಬ್ಬನೇ, ಸೂತ್ರಧಾರನು ಒಬ್ಬನೇ. ಅನೇಕ ಜಾತಿಗಳಿದ್ದರೂ ಒಬ್ಬನೇ ದೇವರನ್ನು ಆರಾಧಿಸುವರು. ಇನ್ನು ಹಿಂದೂಗಳು ಕಲ್ಲಿನ ಪೂಜೆಯನ್ನು ಮಾಡ್ತಾರೆ ಅಂತ ಅವರನ್ನು ಕೀಳು ಅಂತ ತಿಳಿತಾ ಇದ್ದೀರಾ. ಆದರೆ ಪರಮಾತ್ಮನು ಇಡೀ ಪೃಥ್ವಿಯನ್ನೆಲ್ಲ ವ್ಯಾಪಿಸಿದ್ದಾನಲ್ವೇ? ಅಂತಃಕರಣವು ಸ್ಥಿರವಾಗುವುದಕ್ಕಾಗಿ ಪ್ರತಿಮೆಯಲ್ಲಿ ಪರಮಾತ್ಮನನ್ನು ಪ್ರತಿಷ್ಠಾಪಿಸಿ ನಾರಾಯಣ ಅಂತ ನಾಮದೇವದಿಂದ ಆತನನ್ನು ಪೂಜೆ ಮಾಡ್ತಾರೆ. ನೀವು ಅದರ ನಿಂದೆಯನ್ನು ಮಾಡುವುದಾದರೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಏಕೆ ಅಂತೀರಾ? ಆದ ಕಾರಣ ಜ್ಞಾನಿ ಜನರು ನಿಂದಾಸ್ತುತಿಗಳನ್ನು ಮಾಡುವುದಿಲ್ಲ ಅಂತ ಮುಂತಾದಾಗಿ ತನ್ನ ಕಾಜಿಗಳಿಗೆ ಹೇಳ್ತಾನೆ. ಕೆಲವು ದಿನಗಳ ತರುವಾಯ ಆತನ ತೊಡೆಯ ಮೇಲೆ ಒಂದು ಹುಣ್ಣು ಉತ್ಪತ್ತಿಯಾಗುತ್ತೆ. ದೊಡ್ಡ ದೊಡ್ಡ ವೈದ್ಯರು ಕೂಡ ಚಿಕಿತ್ಸೆ ಮಾಡಿದ್ರೂ ಅದು ಗುಣವಾಗದೆ ಹೆಚ್ಚಾಗುತ್ತಲೇ ಹೋಗುತ್ತೆ. ಆತನಿಗೆ ವೇದನೆಯನ್ನು ತಡೆಯಲಿಕ್ಕೆ ಆಗೋದಿಲ್ಲ. ಆತ ಏಕಾಂತದಲ್ಲಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣನನ್ನು ಕರೆದು, ಹೇ ಬ್ರಾಹ್ಮಣೋತ್ತಮನೇ, ಈ ನನ್ನ ರೋಗವು ವೈದ್ಯರಿಂದಲೂ ಗುಣವಾಗ್ತಾ ಇಲ್ಲ. ಅದಕ್ಕೆ ಉಪಾಯವನ್ನೇನಾದರೂ ಮಾಡಬೇಕು ಅಂತ ಕೇಳ್ತಾನೆ. ಆಗ ಬ್ರಾಹ್ಮಣ, ಎಲೈ ಬಾದಶಾಹನೇ, ಪೂರ್ವಜನ್ಮದಲ್ಲಿ ಮಾಡಿದ ಪಾಪವು ವ್ಯಾಧಿ ರೂಪದಿಂದ ಪೀಡೆಯನ್ನು ನಿನಗೆ ಕೊಡ್ತಾ ಇದೆ. ದಾನ, ಧರ್ಮ, ತೀರ್ಥಯಾತ್ರೆ ಮಾಡೋದರಿಂದ ಅಥವಾ ಸತ್ಪುರುಷರ ಕೃಪಾ ಕಟಾಕ್ಷದಿಂದ ನಿನಗೆ ಈ ರೋಗ ವಾಸಿಯಾಗಬಹುದು ಅಂತ ಹೇಳ್ತಾನೆ. ಅರಸನು ಯವನನ್ನು ಅಂತ ಉಪೇಕ್ಷೆ ಮಾಡದೇನೆ ತನ್ನ ಉದ್ಧಾರದ ಗತಿಯನ್ನು ಕೇಳಿರಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ. ಆಗ ಬ್ರಾಹ್ಮಣನು ಅವನಿಗೆ, ಪಾಪ ವಿನಾಶ ತೀರ್ಥವು ಉತ್ತಮವಾಗಿರುತ್ತದೆ, ಅಲ್ಲಿಗೆ ಹೋಗಿ ಏಕೋಭಾವದಿಂದ ಸ್ನಾನ ಮಾಡಬೇಕು ಅಂತ ಹೇಳ್ತಾನೆ. ಅರಸ ಈ ಮಾತನ್ನು ಕೇಳಿ ಸಂತುಷ್ಟನಾಗಿ ಅಲ್ಲಿಗೆ ಹೊರಡ್ತಾನೆ. ಇತ್ತ ಗುರುವು ಗಣಗಾಪುರದಲ್ಲಿರುವಾಗ ಅವರ ಮನಸ್ಸಿನಲ್ಲಿ ವಿಚಾರ ಬರುತ್ತೆ. ಏನಂದರೆ, ಈ ಅರಸ ಭೇಟೆಗೆ ಬರ್ತಾನೆ, ಮುಸಲ್ಮಾನರು ಬಂದು ಬ್ರಾಹ್ಮಣರಿಗೆ ತೊಂದರೆ ಕೊಡಬಹುದು ಅಂತ, ಇಲ್ಲಿ ನಾವು ಇರಕೂಡದು, ಗುಪ್ತರಾಗಬೇಕು ಅಂತ ಹೇಳ್ತಾರೆ. ಗುರುಗಳು ಶಿಷ್ಯನನ್ನು ಕರೆದು, ಈಶ್ವರನಾಮ ಸಂವತ್ಸರ ಬಂದಿದೆ, ಗುರುವು ಸಿಂಹರಾಶಿಯಲ್ಲಿರೋನು, ನಾವು ಗೌತಮಿ ತೀರ್ಥಕ್ಕೆ ಹೋಗೋಣ ನಡೀರಿ, ಹಾಗೂ ಒಬ್ಬ ಅರಸನು ನಮ್ಮನ್ನು ಕರೆದೊಯ್ಯಲು ಬರ್ತಾನೆ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದ ಶಿಷ್ಯರು ತಮ್ಮೊಳಗೆ, ಮುಸಲ್ಮಾನ ಅರಸನು ಭೆಟ್ಟಿಗೆ ಬಂದರೆ ನಮ್ಮೆಲ್ಲರ ಗತಿ ಏನು ಅಂತ ಯೋಚನೆ ಮಾಡ್ತಾರೆ. ಆದರೂ ನರಸಿಂಹ ಸರಸ್ವತಿ ಗುರು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಏನಾಗುತ್ತೋ ನೋಡೋಣ ಅಂತ ತಮ್ಮಲ್ಲಿ ಮಾತನಾಡಿಕೊಂಡು ಹೊರಡುವ ಸ್ಥಿತಿಯನ್ನು ಮಾಡ್ತಾರೆ. ಬಾದಶಾಹನು ಪಾಪ ವಿನಾಶ ತೀರ್ಥಕ್ಕೆ ಒಬ್ಬನೇ ಹೋಗಿ ಸ್ನಾನ ಮಾಡಿಕೊಂಡು ಬರ್ತಾನೆ. ಆಗ ಆತನಿಗೆ ಒಬ್ಬ ಸನ್ಯಾಸಿಯ ದರ್ಶನವಾಗಲು ಅರಸನು ಆತನಿಗೆ ನಮಸ್ಕಾರ ಮಾಡಿ ತನಗಾದ ಸ್ಥಿತಿಯನ್ನು, ಹುಣ್ಣಿನ ನಿವಾರಣೆ ಉಪಾಯವನ್ನು ಕೇಳ್ತಾನೆ. ಆಗ ಸನ್ಯಾಸಿಯು ಅದನ್ನು ಕುರಿತು, ಎಳೆಯರಾಜನೇ, ಮಹಾನುಭಾವರ ದರ್ಶನದಿಂದ ನಿನಗೆ ಗುಣವಾಗುತ್ತದೆ. ಅದಕ್ಕಾಗಿ ಒಂದು ಕಥೆಯನ್ನು ಹೇಳ್ತೇನೆ ಕೇಳು. ಅವಂತಿ ನಗರದಲ್ಲಿ ಒಬ್ಬ ದುರಾಚಾರಿ ಬ್ರಾಹ್ಮಣನು ಪಿಂಗಲ ಎಂಬ ವೇಶ್ಯ ಸಹವಾಸದಲ್ಲಿ ಇದ್ದ. ಒಂದು ದಿನ ಅಕಸ್ಮಾತ್ತಾಗಿ ವೃಷಭಯೋಗಿ ಅವರ ಹತ್ತಿರ ಹೋಗ್ತಾನೆ. ಅವರಿಬ್ಬರು 4 ಗಳಿಗೆ ಅವರ ಸೇವೆಯನ್ನು ಮಾಡ್ತಾರೆ. ಕಾಲಾಂತರದಲ್ಲಿ ಅವರಿಬ್ಬರಿಗೂ ಮರಣ ಬರುತ್ತೆ. ಮುಂದೆ ಆ ಬ್ರಾಹ್ಮಣನು ವಜ್ರಪಾಹು ಎಂಬ ಅರಸನ ಪಟ್ಟದರಸಿಯಾದ ಸುಮತಿಯು ಗರ್ಭದಿಂದ ಜನ್ಮವನ್ನು ಎತ್ತಾನೆ. ಆಗ ಸವತಿಗೆ ಹೊಟ್ಟೆ ಕಿಚ್ಚು ಉತ್ಪನ್ನವಾಗಿ ಸುಮತಿಗೆ ವಿಷವನ್ನು ಹಾಕ್ತಾಳೆ. ದೈವಯೋಗದಿಂದ ಅವರಿಗೆ ಮರಣವೂ ಬಾರದೆ ತಾಯಿ ಮಕ್ಕಳು ಇಬ್ಬರು ಬದುಕುಳಿತಾರೆ. ಆದರೆ ಈ ವಿಷದ ಪರಿಣಾಮದಿಂದ ಭಯಂಕರ ಹುಣ್ಣುಗಳಾಗಿ ಅವರ ದೇಹಗಳು ಕೊಳೆತು ಸೋರ್ಲಿಕ್ಕೆ ಶುರು ಆಗುತ್ತೆ. ಔಷಧದಿಂದ ಗುಣವಾಗದಿದ್ದರಿಂದ ಅರಸನು ಸುಮತಿಯನ್ನು ರಾಜಪುತ್ರನನ್ನು ಅಡವಿಯಲ್ಲಿ ಒಯ್ದು ಬಿಡ್ತಾನೆ.
ದನಗಾಹಿಗಳು ಅವಳನ್ನು ಆ ಪ್ರದೇಶದ ಪದ್ಮಾಕರ ಅಂತ ಹೆಸರಿನ ಅರಸನ ಮನೆಗೆ ಒಯ್ದು ಮುಟ್ಟಿಸ್ತಾರೆ. ರಾಜನು ಕರುಣೆಯಿಂದ ಅವರನ್ನು ರಕ್ಷಣೆ ಮಾಡ್ತಾನೆ. ಮುಂದೆ ಸ್ವಲ್ಪ ದಿನಗಳಲ್ಲಿ ಸುಮತಿಯ ಪುತ್ರ ಮರಣ ಹೊಂತಾನೆ. ಅದರಿಂದ ಅವಳು ಭಯಂಕರವಾಗಿ ದುಃಖ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಆಗ ಅಲ್ಲಿ ವೃಷಭಯೋಗೀಶ್ವರ ಪೂರ್ವಪುಣ್ಯದಿಂದ ಪ್ರತ್ಯಕ್ಷನಾಗಿ ಭಸ್ಮವನ್ನು ಶವದ ಸರ್ವಾಂಗಕ್ಕೂ ಲೇಪಿಸಿ ಕಮಂಡಲೋದಕವನ್ನು ಪ್ರೋಕ್ಷಿಸಿ ಮಗುವನ್ನು ಜೀವಂತ ಮಾಡ್ತಾನೆ. ವೃಷಭಯೋಗೀಶ್ವರರ ಕೃಪೆಯಿಂದ ಅವರಿಬ್ಬರ ದೇಹಗಳು ನಿರ್ಮಲವಾಗುತ್ತವೆ. ಅವರ ಆಶೀರ್ವಾದವನ್ನು ಪಡೆದು ಸುಖಿಗಳಾಗ್ತಾರೆ. ಈಗ ಗಣಗಾಪುರದಲ್ಲಿ ಮಹಾಸತ್ಪುರುಷರಿದ್ದಾರೆ. ನೀನು ಅವರ ದರ್ಶನ ಮಾತ್ರದಿಂದ ಗುಣ ಹೊಂತೀಯಾ ಅಂತ ಹೇಳ್ತಾನೆ. ಅದರಂತೆ ಬಾದಶಾಹನು ಗಣಗಾಪುರಕ್ಕೆ ಬಂದು ಅಲ್ಲಿಯ ಜನರನ್ನು ಸನ್ಯಾಸ ವೇಷ ಧರಿಸಿದ ತಪಸ್ವಿ ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಎಲ್ಲ ಜನರು ಭಯಭೀತರಾಗ್ತಾರೆ. ಈತ ಏನು ಮಾಡ್ತಾನೋ ಅಂತ ಕೆಲವರು ಅವನಿಗೆ ಹೇಳಕ್ಕೆ ಹೋಗೋದಿಲ್ಲ. ಆಗ ಅರಸನು ಸಿಟ್ಟಿಗೆದ್ದು, ನಾನು ಅವರ ಭೇಟಿಯಾಗಿ ಬಂದಿದ್ದೇನೆ, ಅವರು ಎಲ್ಲಿರುವರು ಅಂತ ಹೇಳಿರಿ ಅಂತ ಕೇಳ್ತಾನೆ. ಜನರು ಆಗ ಅವರು ಅನುಷ್ಠಾನಕ್ಕೆ ಸಂಗಮಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನದ ಮೇಲೆ ಎಲ್ಲ ಅಹಿನಿಕವನ್ನು ಮುಗಿಸಿಕೊಂಡು ಊರೊಳಗೆ ಬರ್ತಾರೆ ಅಂತ ಹೇಳ್ತಾರೆ. ಆಗ ಆ ಯವನ ಅರಸು ಎಲ್ಲ ಸೈನ್ಯವನ್ನು ಬಿಟ್ಟು ತಾನೊಬ್ಬನೇ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಸಂಗಮದ ಕಡೆಗೆ ಹೊರಟು ನಿಲ್ತಾನೆ. ದೂರಿನಿಂದ ಶ್ರೀಗುರುವನ್ನು ಕಂಡು ಪಲ್ಲಕ್ಕಿಯಿಂದ ಕೆಳಗಿಳಿದು ಕಾಲುನಡಿಗೆಯಿಂದ ಅಲ್ಲಿ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಮುಂದೆ ನಿಂತ್ಕೋತಾನೆ. ಆಗ ಶ್ರೀಗುರು, ರಜಕನೇ ಎಲ್ಲಿರುವಿ, ಬಹಳ ದಿನಗಳ ಮೇಲೆ ನಿನ್ನ ಭೇಟಿಯಾಯಿತು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದ ಕೂಡಲೇ ಅವನಿಗೆ ಪೂರ್ವಜನದ ಸ್ಮರಣೆ ಆಗುತ್ತೆ. ಆತನು ಗದ್ಗದಿತ ಕಂಠದಿಂದ ಶ್ರೀಗುರುವಿನ ಚರಣಗಳ ಮೇಲೆ ಹೊರಳಾಡ್ತಾನೆ. ಆತನ ಮೈ ಮೇಲೆ ರೋಮಾಂಚನಗಳು ಇರುತ್ತವೆ. ಆಗ ಆತ, ಹೇ ಗುರುವೇ, ನನ್ನನ್ನು ಯಾಕೆ ಉಪೇಕ್ಷೆ ಮಾಡಿದ್ದೀಯಾ? ನಾನು ಪರದೇಶಿಯಾಗಿದ್ದೇನೆ. ನಿನ್ನ ಚರಣಕಮಲದ ದರ್ಶನವಿಲ್ಲದಂತೇಕೆ ಮಾಡಿದ್ದೀಯಾ? ನನ್ನನ್ನು ಈ ಅಜ್ಞಾನ ಅಂಧಕಾರ ಸಾಗರದಲ್ಲಿ ಏಕೆ ನುಗ್ಗಿಸಿದ್ದೀ? ನಾನು ಮದೋನ್ಮತ್ತನಾಗಿ ತಮ್ಮ ಚರಣಕಮಲವನ್ನು ಮರೆತಿದ್ದೇನೆ. ಮತಿಹೀನನಾದ ನಾನು ನಿನ್ನ ಹತ್ತಿರ ಇರುವಾಗ ನಿನ್ನನ್ನು ಗುರುತಿಸದೆ ಹೋದೆ. ನೀನು ಭಕ್ತ ಜನರನ್ನು ಉಪೇಕ್ಷಿಸುವುದಿಲ್ಲ. ನನ್ನನ್ನು ಉದ್ಧರಿಸಬೇಕು. ನನಗೆ ಈ ರಾಜವೈಭವಗಳು ಸಾಕು. ನಿನ್ನ ಪಾದಸೇವೆ ಮಾಡುತ್ತಾ ಇಲ್ಲಿಯೇ ಇರ್ತೇನೆ ಅಂತ ಹೇಳ್ತಾನೆ. ಆಗ ಶ್ರೀಗುರುಗಳು, ಹೇ ಭಕ್ತಶ್ರೇಷ್ಠನೇ, ನಿನ್ನ ಮನೋವಾಸನೆಯೆಲ್ಲ ಪೂರ್ತಿಯಾಯಿತೆ ಅಂತ ಹೇಳಿದಾಗ ರಾಜ, ಪ್ರಭುವೇ, ಎಲ್ಲವೂ ದೊರಕಿತು. ಆದರೆ ನನಗೆ ಒಂದು ಹುಣ್ಣು ಆಗಿರುತ್ತೆ. ಅದು ನನಗೆ ಬಹಳ ನೋವನ್ನು ಉಂಟು ಮಾಡ್ತಾ ಇದೆ. ಕಾರಣ ಕೃಪಾದೃಷ್ಟಿಯಿಂದ ನೋಡಬೇಕು ಅಂತ ಹೇಳ್ತಾನೆ. ಶ್ರೀಗುರು ನಗುತ್ತಾ, ಎಲ್ಲಿದೆ ತೋರಿಸಿ ನಿನ್ನ ಹುಣ್ಣು ಅಂತ ಕೇಳಿದಾಗ ಆಗ ಅರಸ ಹುಣ್ಣನ್ನು ನೋಡ್ತಾನೆ. ಆದರೆ ಆ ಜಾಗದಲ್ಲಿ ಹುಣ್ಣು ಇರೋದೇ ಇಲ್ಲ. ವಿಸ್ಮಯಚಕಿತನಾಗಿ ಶ್ರೀಗುರುಗಳ ಪಾದಕ್ಕೆ ಮೇಲೆ ತಲೆಯನ್ನಿಟ್ಟು, ಸ್ವಾಮಿಯೇ, ನಿನ್ನ ಅನುಗ್ರಹದಿಂದ ನನಗೆ ರಾಜೈಶ್ವರ್ಯ ಪ್ರಾಪ್ತವಾಯಿತು. ನಾನು ಅಷ್ಟ ಐಶ್ವರ್ಯಗಳನ್ನು ಭೋಗಿಸಿದೆ. ಕಣ್ಣಿನಿಂದ ಮಕ್ಕಳು ಮರಿಗಳನ್ನು ಕಂಡೆ. ತಾವು ಕೊಟ್ಟ ಐಶ್ವರ್ಯವನ್ನೆಲ್ಲ ತಮಗೆ ತೋರಿಸಬೇಕು ಅಂತ ನನ್ನ ಇಚ್ಛೆ ಇದೆ ಅಂತ ನುಡಿತಾನೆ. ಶ್ರೀಗುರು, ನಾವು ತಪಸ್ವಿಗಳು, ಸನ್ಯಾಸಿಗಳು. ನಿನ್ನ ರಾಜ್ಯದಲ್ಲಿ ದಿನಾಲೂ ಗೋಹತ್ಯೆ ನಡೀತಾ ಇದೆ ಅಂತ ಕೇಳಿದ್ದೀನಿ. ಕಾರಣ ನೀನು ಅವನ್ನೆಲ್ಲ ನಿಲ್ಲಿಸೋದಾದರೆ ನಾನು ಅಲ್ಲಿಗೆ ಬರಬಹುದು ಅಂತ ಹೇಳಿದಾಗ ಅರಸ, ನಾನು ಮುಂಚಿನ ಸೇವಕನಾದ ರಜಕನು. ನಾನು ಯವನ ಕುಲದಲ್ಲಿ ಹುಟ್ಟಿದೆನೆಂಬ ಒಂದೇ ನನ್ನಲ್ಲಿ ನ್ಯೂನ್ಯತೆ ಕಾರಣ. ತಾವು ಬಂದು ನನ್ನ ಸಕಲೈಶ್ವರ್ಯವನ್ನು ಪುತ್ರ ಪುತ್ರಿಯರನ್ನು ನೋಡಿ ಅವರನ್ನು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾನೆ. ನಾನು ನೀವು ಹೇಳಿದಂತೆ ದೇನು ಹತ್ಯೆ ಮೊದಲಾದ ದುಷ್ಕೃತ್ಯಗಳನ್ನು ನಿಲ್ಲಿಸುತ್ತೇನೆ. ನನ್ನನ್ನು ಉಪೇಕ್ಷೆ ಮಾಡಬಾರ್ದು ಅಂತ ಪರಿಪರಿಯಾಗಿ ಕೇಳ್ಕೊತಾನೆ. ಶ್ರೀಗುರು ಅರಸನ ಮಾತಿಗೆ ಒಪ್ಪಿಗೆ ಇಟ್ಟು ಸಂಗಮದಿಂದ ಹೊರಡ್ತಾರೆ. ರಾಜನು ಶ್ರೀಗುರುವನ್ನು ತನ್ನ ಪಲ್ಲಿಕೆಯಲ್ಲಿ ಕುಳ್ಳಿರಿಸಿ ತಾನು ಶ್ರೀಗುರುವಿನ ಪಾದುಕೆಯನ್ನು ಕೈಯಲ್ಲಿ ತೆಗೆದುಕೊಂಡು ಅವರ ಸಂಗಡ ನಡೆಯುತ್ತಾ ಹೊರಡ್ತಾನೆ. ಶ್ರೀಗುರು, ನೀನು ರಾಜ್ಯಾಧಿಪತಿ ಇರುವಿ, ಜಾತಿಯಿಂದ ಮುಸಲ್ಮಾನನಾಗಿರುವಿ. ಹೀಗಿದ್ದು ನೀನು ಬ್ರಾಹ್ಮಣರ ಸೇವೆ ಮಾಡಿದರೆ ಜನರು ನಿನ್ನನ್ನು ನೋಡಿ ನಗ್ತಾರೆ. ಆದ ಕಾರಣ ನೀನು ವಾಹನವನ್ನು ಏರಿಕೊಂಡು ಬರುವಂತಾನಾಗಬೇಕು ಅಂತ ಹೇಳ್ತಾರೆ. ಶ್ರೀಗುರುವಿನ ಮಾತಿಗೆ ಅರಸನು, ಭಗವಾನ್, ನಾನೆಲ್ಲಿಯ ರಾಜ? ನಾನು ರಜಕನು. ನಾನು ಸಮಸ್ತರಿಗೆ ರಾಜನಾದರೂ ನಿಮಗೆ ಸೇವಕನು. ತಮ್ಮ ದರ್ಶನವಾಗಿ ನನ್ನ ಮನೋರಥ ಪೂರ್ಣವಾಯಿತು ಅಂತ ನುಡಿದು ತನ್ನ ಸೈನ್ಯವನ್ನೆಲ್ಲ ತೋರಿಸಿ ಎಲ್ಲ ಶಿಷ್ಯರಿಗೆ ಒಂದೊಂದು ಕುದುರೆಯನ್ನು ಹತ್ತಲು ಕೊಟ್ಟು ತಾನೂ ಒಂದು ಕುದುರೆಯನ್ನು ಹತ್ತಿಕೊಂಡು ಹೊರಡಲಿಕ್ಕೆ ನಿಲ್ತಾನೆ. ಅರಸನಿಗೆ ಆದ ಆನಂದಕ್ಕೆ ಪಾರವೇ ಇರಲಿಲ್ಲ. ತುಸು ದೂರ ಹೋದ್ಮೇಲೆ ಗುರುಗಳು ಆತನನ್ನು ಕರೆದು, ನೋಡು, ನಾವು ತಪಸ್ವಿಗಳು, ಆದ್ದರಿಂದ ನಿತ್ಯ ಕರ್ಮಾನುಷ್ಠಗಳನ್ನು ವೇಳೆ ವೇಳೆಗೆ ಮಾಡಬೇಕಾಗತ್ತೆ.
ನಿನ್ನ ಸೈನ್ಯದ ಸಂಗಡ ಬಂದರೆ ನಮಗೆ ಅದು ಸರಿಯಾಗಿ ಆಗುವುದಿಲ್ಲ. ಆದ ಕಾರಣ ನೀನು ರಾಜಧಾನಿ ಹತ್ತಿರವಿರುವ ಪಾಪ ವಿನಾಶಿನಿ ತೀರ್ಥಕ್ಕೆ ಮುಂದೆ ಹೋಗ್ತೇವೆ. ನೀನು ನಿಮ್ಮ ಸೈನ್ಯದೊಡನೆ ಸಾವಕಾಶವಾಗಿ ಬರುವಂಥವನಾಗಬೇಕು ಅಂತ ಹೇಳ್ತಾರೆ. ನಿಮ್ಮ ಭೇಟಿ ಅಲ್ಲಿಯೇ ಆಗುತ್ತದೆ ಅಂತ ಹೇಳಿದಾಗ ಸಮಸ್ತ ಶಿಷ್ಯರಿಂದ ನಿಮ್ಮ ಭೇಟಿ ಅಲ್ಲಿ ಆಗುವುದು ಅಂತ ಹೇಳಿ ಸಮಸ್ತ ಶಿಷ್ಯರಿಂದ ಸಹಿತವಾಗಿ ಮನೋವೇಗದಿಂದ ದಾರಿ ಕ್ರಮಿಸುತ್ತಾ ಮೈದುರಾನಗರದಲ್ಲಿರುವ ಪಾಪ ವಿನಾಶಿನಿ ತೀರ್ಥಕ್ಕೆ ಪ್ರಕಟವಾಗ್ತಾರೆ. ಅಲ್ಲಿ ಅನೇಕ ಜನರು ಶ್ರೀ ಗುರುವಿನ ದರ್ಶನಕ್ಕಾಗಿ ಬರ್ತಾರೆ. ಸಾಯಂದೇವನ ಮಗನಾದ ನಾಗನಾಥನು ಶ್ರೀ ಗುರುವನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಪೂಜೆಯನ್ನು ಮಾಡಿಸಿ ಸಹಸ್ರಾರು ಜನರಿಂದ ಸಮಾರಾಧನೆಯನ್ನು ಕೂಡ ಮಾಡಿಸ್ತಾನೆ. ಸಾಯಂಕಾಲವಾದಮೇಲೆ ಶ್ರೀ ಗುರು ನಾಗನಾಥನಿಗೆ, ವತ್ಸ, ನಾನು ಯವನರಾಜನಿಗೆ ಪಾಪ ವಿನಾಶ ತೀರ್ಥದಲ್ಲಿ ಭೇಟಿ ಕೊಡ್ತೇನೆ ಅಂತ ಹೇಳಿದ್ದೀನಿ. ನಾನು ಇಲ್ಲಿರುವುದರಿಂದ ನಿಮಗೆಲ್ಲ ಉಪದ್ರವವಾಗುತ್ತದೆ. ಆದ ಕಾರಣ ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿ ಆತನನ್ನು ಆಶೀರ್ವಾದ ಮಾಡಿ ಪಾಪ ವಿನಾಶಿನಿ ತೀರ್ಥಕ್ಕೆ ಹೋಗಿ ಅನುಷ್ಠಾನ ಮಾಡುತ್ತಾ ಕುಳಿತುಕೋತಾರೆ. ಇತ್ತ ಅರಸನು ಮನಸ್ಸಿನಲ್ಲಿ ಶ್ರೀ ಗುರುವನ್ನು ಅಕಸ್ಮಾತಾಗಿ ಅದೃಷ್ಟರಾದದ್ದನ್ನು ಕಂಡು ಚಿಂತಾಕ್ರಾಂತನಾಗ್ತಾನೆ. ಗುರುನಾಥನಿಗೆ ನನ್ನಿಂದ ಏನು ತೊಂದರೆ ಆಯಿತು? ಆತ ನನ್ನನ್ನು ಏಕೆ ಬಿಟ್ಟು ಹೋದ? ಪಾಪ ವಿನಾಶ ತೀರ್ಥದಲ್ಲಿ ದರ್ಶನವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರ ಮನೋಗತ ಏನಿದೆ ಅಂತ ತಿಳಿಯದು. ನಮ್ಮ ದೈವ ಚೆನ್ನಾಗಿತ್ತು ಅಂತ ನನಗೆ ಅವರ ದರ್ಶನವಾಯಿತು. ಮನಸ್ಸಿನಲ್ಲಿ ಹುಣ್ಣಿನ ಪರಿಹಾರವನ್ನು ಕಾಮನೆಯನ್ನು ಇಟ್ಕೊಂಡು ನಾನು ಬಂದಿದ್ದೆ. ಅವರನ್ನು ನೋಡಿದ ತಕ್ಷಣ ಎಲ್ಲವೂ ಕಡಿಮೆ ಆಯಿತು ಅಂತ ಮುಂತಾಗಿ ಯೋಚನೆಯನ್ನು ಮಾಡಿಕೊಂಡು ಪಾಪ ವಿನಾಶಿನಿ ತೀರ್ಥಕ್ಕೆ ಬರ್ತಾನೆ. ಅಲ್ಲಿ ಗುರುವನ್ನು ನೋಡಿ ವಿಸ್ಮಿತನಾಗಿ ಭಯಭಕ್ತಿಯಿಂದ ಶ್ರೀ ಗುರುವಿಗೆ ವಂದಿಸ್ತಾನೆ. ತನ್ನ ಅರಮನೆಗೆ ಬರಬೇಕು ಅಂತ ವಿನಯಿಸಿಕೊಳ್ತಾನೆ. ಅರಸನು ಪಟ್ಟಣವನ್ನೆಲ್ಲ ಶೃಂಗಾರಗೊಳಿಸ್ತಾನೆ. ತನ್ನ ಅರಮನೆಗಳಿಗೆ ಮುತ್ತು ರತ್ನಗಳ ತೋರಣವನ್ನು ಕಟ್ಟಿಸ್ತಾನೆ. ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಸಮಾರಾಧನೆ ಮಾಡಿಸ್ತಾನೆ. ವೈಭವದೊಂದಿಗೆ ಶ್ರೀ ಗುರುವನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ತಾನು ಪಾದಾಚಾರಿಯಾಗಿ ಪುರಪ್ರವೇಶ ಮಾಡ್ತಾನೆ. ಊರ ಜನರು ಶ್ರೀ ಗುರುವಿಗೆ ಆರತಿಯನ್ನು ಕೂಡ ಮಾಡ್ತಾರೆ. ಎಲ್ಲ ಜನರು ಇದನ್ನೆಲ್ಲ ಕಂಡು ಆಶ್ಚರ್ಯಚಕಿತರಾಗ್ತಾರೆ. ಮುಸಲ್ಮಾನರು ಮಾತ್ರ ವಿಪ್ರಪೂಜೆ ಮಾಡಿ ಅರಸನು ಅನಾಚಾರಿಯಾದ ಅಂತ ನಿಂದಿಸಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಕೆಲವರು ಮುಸಲ್ಮಾನ ಅರಸನು ಇವರನ್ನು ಪೂಜಿಸ್ತಾನೆ ಅಂದ ಬಳಿಕ ಅವರು ನಿಜವಾದ ದೇವರೇ ಇರಬೇಕು ಅಂತ ನುಡಿತಾರೆ. ಅರಸನು ಬಡಬಗ್ಗರಿಗೆ ಅಪಾರ ದಾನವನ್ನು ಕೂಡ ಮಾಡ್ತಾನೆ. ರಾಜಮಂದಿರದ ನಾರಿಯರು ಅನನ್ಯ ಭಾವನದಿಂದ ಶ್ರೀಗುರುವಿನ ಆರತಿಯನ್ನು ಕೂಡ ಬೆಳಗ್ತಾರೆ. ನಂತರ ರಾಜನು ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಶ್ರೀಗುರುವಿಗೆ ಬಂದು ಪಾದಗಳಿಗೆ ನಮಸ್ಕಾರ ಮಾಡಿಸ್ತಾನೆ. ಶ್ರೀಗುರು ಆತನಿಗೆ, ನಿನ್ನ ಮನಸ್ಸು ತೃಪ್ತವಾಯಿತೆ ಅಂತ ಕೇಳಿದಾಗ ಆಗ ಅರಸನು, ನಾನು ಬಹಳ ದಿವಸದಿಂದ ರಾಜ್ಯಭಾರವನ್ನು ಮಾಡಿದೆ. ಇನ್ನು ತಮ್ಮ ಚರಣ ಸೇವೆ ದೊರೆಯಬೇಕು ಹಾಗೂ ನನಗೆ ನಿಮ್ಮ ಸ್ಮರಣೆಯೇ ನಿರಂತರವಾಗಿರಬೇಕು ಅಂತ ಬೇಡ್ಕೋತಾನೆ. ಶ್ರೀಗುರು ಆತನಿಗೆ ಆಶೀರ್ವದಿಸಿ, ನೀನು ನಿನ್ನ ಮಗನಿಗೆ ಪಟ್ಟವನ್ನು ಕಟ್ಟಿ ನನ್ನ ದರ್ಶನಕ್ಕಾಗಿ ಶ್ರೀಶೈಲಕ್ಕೆ ಬಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಗೌತಮಿ ಯಾತ್ರೆಯನ್ನು ಮಾಡಿಕೊಂಡು ಗಣಗಾಪುರಕ್ಕೆ ಬರ್ತಾರೆ. ಅಲ್ಲಿಯ ಎಲ್ಲ ಜನರಿಗೆ ಬಹಳ ಆನಂದವಾಗುತ್ತೆ. ಜನರು ಬಂದು ಆರತಿಯನ್ನು ಕೂಡ ಮಾಡ್ತಾರೆ. ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 50ನೇ ಅಧ್ಯಾಯವು ಸಮಾಪ್ತಿ ಆಯಿತು. ಶ್ರೀ ಗುರುಭ್ಯೋ ನಮಃ.